ನಮಸ್ತೆ. ನಾವಿವತ್ತು ಪಾರ್ವತಿ ಶಂಕರ ಅಡುಗೆ ಎಣ್ಣೆ ಆಡೂರ್ ಎಣ್ಣೆ ತಯಾರಿಕಾ ಘಟಕದಲ್ಲಿದ್ದೇವೆ. ಇವತ್ತು ನಮ್ಮ ಜೊತೆ ಇದರ ಮಾಲೀಕರಾದ ಶ್ರೀಕಾಂತ್ ಕೊಂಚಿಗೇರಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಏನಿದು ಗಾಣದ ಎಣ್ಣೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಯೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಇದೇನಿದು ಅಂತ ನಮ್ಗೊಂದ್ ಸ್ವಲ್ಪ ವಿವರಣೆ ಕೊಡ್ತೀರಾ? ಗಾಣದ ಎಣ್ಣೆ ಅಂದ್ರೆ ಗಾಣದ ಎಣ್ಣೆ ಅಂತಂದ್ರೆ ಇದ್ರೊಳಗೆ 4 ಟೈಪ್ ಬರ್ತಾವೆ. ಒಂದು ಕಟ್ಟಿಗೆ ಗಾಣ, ಇನ್ನೊಂದು ಕಲ್ಲಿನ ಗಾಣ ಅಂತ ಬರುತ್ತೆ, ಇನ್ನೊಂದು ಕಬ್ಬಿಣ ಗಾಣ, ಇನ್ನೊಂದು ಎಕ್ಸ್ಪೆಲ್ಲರ್ ಅಂತ ಬರ್ತವೆ. ಕಟ್ಟಿಗೆ ಗಾಣ ಕೋಲ್ಡ್ ಪ್ರೆಸ್ಡ್ ಅಂತ ಕರಿತೀವಿ. ಯಾಕಂದ್ರೆ ಇದು RPM ಕಡಿಮೆ ಇರುತ್ತೆ. RPM ಅಂದ್ರೆ 1 ನಿಮಿಷಕ್ಕೆ ಇದು 12 ರಿಂದ 13 ರೌಂಡ್ ತಿರುಗುತ್ತೆ. ಇದು ಎಷ್ಟು ಕಡಿಮೆ ರೌಂಡ್ ಗಳಲ್ಲಿ ತಿರುಗುತ್ತೋ ಅದು ಕೋಲ್ಡ್ ಪ್ರೆಸ್ಡ್. ಯಾಕಂದ್ರೆ ಘರ್ಷಣೆ ಆಗಿ ಹೀಟ್ ಆಗಿ ಎಣ್ಣೆ ಹೀಟ್ ಆಗಿ ಬರೋದ್ರಿಂದ ಅದು ಕೋಲ್ಡ್ ಪ್ರೆಸ್ಡ್ ಅನ್ಸ್ಕೊಳ್ಳುತ್ತೆ. ಎಣ್ಣೆ ಹೀಟ್ ಆಗಿ ಬಂತು, ಜಾಸ್ತಿ ಹೀಟ್ ಆಗಿ ಬಂತು ಅಂದ್ರೆ ಕೋಲ್ಡ್ ಪ್ರೆಸ್ಡ್ ಆಗಲ್ಲ. ಅದಕ್ಕೆ ಇದನ್ನ ಕೋಲ್ಡ್ ಪ್ರೆಸ್ಡ್ ಅಂತ ಕರಿತೀವಿ. ಇದೊಂದು ಇದೇ ರೀತಿ ಕಲ್ಲಿನ ಗಾಣ ಅಂದ್ರೆ ಇದು ಕಲ್ಲು, ಇದು ಕಟ್ಟಿಗೆ ಇಟ್ಕೊಂಡು ಮಾಡ್ತಾರೆ. ಇನ್ನೊಂದು ಕಲ್ಲು ಕಟ್ಟಿಗೆ ಇಟ್ಕೊಂಡು ಅದು ಸಹಿತ ಕೋಲ್ಡ್ ಪ್ರೆಸ್ಡ್. ಅದು ಹೆಚ್ಚಾಗಿ ಎತ್ತಿನ ಗಾಣದಿಂದ ಮಾಡ್ತಾರೆ. ಪಾರಂಪರಿಕವಾಗಿ ನಾವೇನು ಉಪಯೋಗ ಮಾಡ್ತಾ ಇದ್ವಲ್ಲ ಅದು ಎತ್ತಿನ ಗಾಣ. ಆ ಎತ್ತಿನ ಗಾಣ ಅಂದ್ರೆ 1 ನಿಮಿಷಕ್ಕೆ 2 ರಿಂದ 3 ರೌಂಡ್. ಒಬ್ಬೊಬ್ಬ ಅಂದ್ರೆ ಎತ್ತುಗಳು ಓಡ್ತಾ ಇದಾವೆ, ಜೋಡ್ ಎತ್ತಿದಾವೆ ಅಂದ್ರೆ 4 ರೌಂಡ್. ಅಲ್ಲಿ ಸುಮಾರು 4 ತಾಸು ಬೇಕು. ಒಂದು ಎಣ್ಣೆ 1 ಲೀಟರ್ ತೆಗಿಬೇಕು, 4 ತಾಸು ಬೇಕು. ಇದಾದ್ರೆ 2 ತಾಸು ಬೇಕು. ಕೋಲ್ಡ್ ಪ್ರೆಸ್ ಅಂತೀವಿ. ಇನ್ನೊಂದು ಈಗ ಸ್ಟೀಲಿನ ಗಾಣ ಅಥವಾ ಕಬ್ಬಿಣ ಗಾಣಗಳು ಬರ್ತವೆ. ಅದು 1 ನಿಮಿಷಕ್ಕೆ 60 ರಿಂದ 120 ರೌಂಡ್ ತಿರುಗ್ತಾವೆ. RPM 60 ರಿಂದ 120. ಘರ್ಷಣೆ ಜಾಸ್ತಿ ಆಗುತ್ತೆ. ಘರ್ಷಣೆ ಜಾಸ್ತಿ ಆದ್ರೆ ಎಣ್ಣೆ ಆಟೋಮೆಟಿಕ್ಲಿ ಹೀಟ್ ಆಗಿ ಬಂದ್ರೆ ಎಣ್ಣೆ ಏನು ಕೆಟ್ಟದ್ದಲ್ಲ. ಅದು ಅದ್ರೊಳಗಿರೋ ಪೋಷಕಾಂಶಗಳು ಸುಟ್ಟೋಗಿರ್ತಾವೆ, ಅಂದ್ರೆ ಹೊತ್ತಿ ಹೋಗ್ತವೆ. ಅಂದ್ರೆ ನಿಮ್ಗೆ ಹೇಳೋ ಅರ್ಥ, ನೀವು ಕೋಲ್ಡ್ ಪ್ರೆಸ್ ಅಲ್ಲಿ ಮಾಡಿದಾಗ ನಮ್ಗೆ ಎಣ್ಣೆಯಲ್ಲಿರುವಂತ ಪೋಷಕಾಂಶಗಳನ್ನ ನೀವು ಆ ರೀತಿ ಕಬ್ಬಿಣದಿಂದ ಮಾಡಿದ್ದೋದಾದ್ರೆ ಅದ್ರಲ್ಲಿರುವಂತ ಪೋಷಕಾಂಶಗಳು ಕಡಿಮೆ ಅಂದ್ರೆ ಪ್ರೋಟೀನ್ ನಲ್ಲಿರುವಂತ ಟೆಂಪರ್ ಅಂದ್ರೆ ಅದರಲ್ಲಿರೋ ಶಕ್ತಿ, ಎನರ್ಜಿ ಏನಿರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಅದರಿಂದ ಕೋಲ್ಡ್ ಪ್ರೆಸ್ಡ್ ಅನ್ನ ಕಟ್ಟಿಗೆ ಗಾಣದಲ್ಲಿ ಅಥವಾ ಕಬ್ಬಿಣ ಗಾಣದಲ್ಲಿ, ಇದು ಕಟ್ಟಿಗೆ ಗಾಣ ಅಥವಾ ಕಲ್ಲಿನ ಗಾಣದಲ್ಲಿ ಮಾತ್ರ ಕೋಲ್ಡ್ ಪ್ರೆಸ್ ಅಂತೀವಿ. ಈ ಎಕ್ಸ್ಪೆಲ್ಲರ್ ಅಲ್ಲಿನೂ ಸಹಿತ ಸುಟ್ಟೆ ಬರುತ್ತೆ ಎಣ್ಣೆ. ಅದು ಸುಟ್ಟು ಬರುತ್ತೆ. ಎಕ್ಸ್ಪೆಲ್ಲರ್ ಅಂತ ಬರ್ತವೆ, ಅಂದ್ರೆ ಗಿರಣಿ ಟೈಪ್, ಒಂದೊಂದೇ ಕಾಳುಗಳನ್ನ ಗಿರಣಿ ಟೈಪ್, ಅದು ಎಕ್ಸ್ಪೆಲ್ಲರ್ ಅಂತ ಕರಿತೇವೆ. ಅವುಗಳನ್ನ ಹೆಚ್ಚಿಗೆ ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಶ್ರಮ ಕಡಿಮೆ ಇಲ್ಲ, ಇಲ್ಲಿ ಶ್ರಮ ಜಾಸ್ತಿ, ಪೋಷಕಾಂಶಗಳು ಒಳ್ಳೆ. ಸರ್, ಇವಾಗ ಏನ್ ಮಾಡ್ತಾ ಇದ್ರಿ? ಶೇಂಗಾ ಎಣ್ಣೆಯನ್ನ ತಯಾರು ಮಾಡ್ತಾ ಇದ್ದೀರಾ? ಈಗ ಸದ್ಯ ಶೇಂಗಾ ಹಾಕ್ತೀವಿ. ನೀವು ಯಾವ ತರದ ಕಾಳುಗಳನ್ನ ಯೂಸ್ ಮಾಡ್ತೀರಾ? ಇಲ್ಲಿ ಇದ್ರೊಳಗೆ 4-5 ಟೈಪ್ ಇದಾವೆ ಕಾಳುಗಳಲ್ಲಿ. ಈಗ ಬಳ್ಳಿ ಶೇಂಗಾ ಅಂತ ಸಿಗ್ತವೆ, ಗೆಜ್ಜಿ ಶೇಂಗಾ ಅಂತ ಸಿಗ್ತವೆ. ಅದ್ರೊಳಗನೆ ಈ ಗೆಜ್ಜಿ ಶೇಂಗಾಗಳನ್ನ ಹಾಕ್ತಿವಿ ನಾವು. ಅದು ಕಾಳುಗಳನ್ನ ಹಾಕಿದ್ರೆ ಬೆಟ್ರು, ಅಂದ್ರೆ ಸಿಪ್ಪೆ ರಹಿತ ಕಾಳುಗಳನ್ನ ಬೆಟ್ರು. ಹೆಚ್ಚಾಗಿ ಕೋಲ್ಡ್ ಪ್ರೆಸ್ ಗಳನ್ನ ತೆಗೆಯೋದು ಅಂತಂದ್ರೆ ಸಿಪ್ಪೆ ರಹಿತ ಕಾಳುಗಳನ್ನ ಅಂತಿಂತಾವ್ ತೆಗೆದ್ವಿ ಅಂತಂದ್ರೆ ಈ ಕೆಲವೊಂದು ನುಸಿ ಎತ್ತಿರ್ತವೆ. ಇಲ್ಲ ಅಂತಂದ್ರೆ ಇನ್ನೊಂದು ಈ ಮಳೆಗಾಲದಲ್ಲಿ ವೈಟ್ ಹುಳಗಳು ಬರ್ತವೆ. ಅದಿತ್ತು ಅಂದ್ರೆ ಮೋಸ್ಟ್ಲಿ ಆ ಎಣ್ಣೆಯಲ್ಲಿ ಬೇಗ ಬ್ಯಾಕ್ಟೀರಿಯಾ ಬೆಳೆದು ಎಣ್ಣೆ ಕೆಡ ಸಂಭವ ಜಾಸ್ತಿ. ಯಾಕಂದ್ರೆ ಇದು ಕೋಲ್ಡ್ ಪ್ರೆಸ್ಡ್ ಅಂತಂದ್ರೆ ಎಣ್ಣೆ ಯಾಸ್ ಇಟ್ ಈಸ್ ಆಗಿ ಬರೋದು, ನಾರ್ಮಲ್ ಹೀಟ್ ನಲ್ಲಿ ಬರೋದೇ ಕೋಲ್ಡ್ ಪ್ರೆಸ್ಡ್. ಈ ಕೋಲ್ಡ್ ಪ್ರೆಸ್ಡ್ ಅಲ್ಲಿ ಬ್ಯಾಕ್ಟೀರಿಯಾಗಳು ಬೇಗ ಬೆಳೆಯುತ್ತೆ. ಅದಕ್ಕೆ ಈ ಎಣ್ಣೆ ತಡೆಯಲ್ಲ. ಅಂದ್ರೆ ಪ್ಯೂರ್ ಎಣ್ಣೆ. ಅಕಸ್ಮಾತ್ ಅದು ತಡಿತೈತಿ ಅಂದ್ರೆ ನಾವು ಕೆಮಿಕಲ್ ಹಾಕ್ಬೇಕು, ಇಲ್ಲ ಅಂತಂದ್ರೆ ಕಾಯಿಸ್ಬೇಕು. ಅಂದ್ರೆ ನೀವು ಹೇಳೋ ಅರ್ಥ, ಗಾಣದ ಎಣ್ಣೆಗೆ ಸೆಲ್ಫ್ ಲೈಫ್ ಕಡಿಮೆ. ಎಷ್ಟು ದಿನದವರೆಗೂ ಒಂದು ತಯಾರಿ ಮಾಡಿದ್ರೆ ಎಷ್ಟು ದಿನದವರೆಗೂ ನಾವು ಯೂಸ್ ಮಾಡ್ಬೋದು ಈ ಎಣ್ಣೆನ? ಇದನ್ನ ನಾವು ವ್ಯಾಲಿಡಿಟಿ ಕೊಡೋದು 6 ತಿಂಗಳ ಅಂತ ಕೊಡ್ತೇವೆ. 6 ತಿಂಗಳ ಅಂದ್ರೆ ಒಬ್ಬ ಮನುಷ್ಯ 1 ದಿನಕ್ಕೆ 30 ml ತಿಂತಾನೆ ಎಣ್ಣೆನ 30 ml. ಡಾಕ್ಟರ್ ಹೇಳೋದು 18 ರಿಂದ 20 ml ತಿನ್ರಿ ಅಂತ. ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಒಂದು 30 ml ಮಟ್ಟ ತಿನ್ಬಹುದು. ಅದಕ್ಕಿಂತ ಜಾಸ್ತಿ ತಿಂದ್ವಿ ಅಂತಂದ್ರೆ ನಮ್ಮ ದೇಹಕ್ಕೆ ಅದು ಬಹಳ ಕೆಟ್ಟದ್ದು. ಎಣ್ಣೆ ಅಂಶಗಳು ಬಹಳ ಕೆಟ್ಟದ್ದು. ಯಾಕೆ ಕೆಟ್ಟದ್ದು ಅಂತ ಹೇಳಿದ್ರೆ ಅದರಲ್ಲಿರೋ ಪ್ಯಾರಾಪಿನ್ ಅನ್ನೋ ಒಂದು ಕೆಮಿಕಲ್ ಅನ್ನು ಮಿಕ್ಸ್ ಮಾಡ್ತಾರೆ. ಈಗ ಅಂಗಡಿಗಳಲ್ಲಿ ದೊರೀತವೆ, 110 ರೂಪಾಯಿ 120 ರೂಪಾಯಿ ಸಿಗ್ತವೆ ಆ ಎಣ್ಣೆಗಳು. ಯಾವುದೇ ಎಣ್ಣೆಗಳಾಗ್ಲಿ ಅದನ್ನ ಕೆಡದಂಗ ಹಾಕಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪ್ಯಾರಾಪಿನ್ ಕೆಮಿಕಲ್ ಯೂಸ್ ಮಾಡ್ತಾರೆ.
ಆ ಕೆಮಿಕಲ್ ಅನ್ನ ಯೂಸ್ ಮಾಡೋದಕ್ಕಿಂತ ಪೂರ್ವದಲ್ಲಿ ಇನ್ನೊಂದಿದೆ. ಅದನ್ನ ವ್ಯಾಪಾರ ಉದ್ದೇಶಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ಯಾರಾಫಿನ್ ಅಂತ ಒಂದು ತರಿಸ್ತಾರೆ, ವಿದೇಶದಿಂದ ತರಿಸ್ತಾರೆ. ಅದನ್ನ ಅದು 10 ರೂಪಾಯಿ ಲೀಟರ್ ಸಿಗುತ್ತೆ. ಅದನ್ನ 90% ಹಾಕಿ ಈ ಎಣ್ಣೆಯನ್ನ 10% ಅನ್ನ ಹಾಕ್ತಾರೆ. ಅದು ಸಹಿತ ಸೇಮ್ ಎಣ್ಣೆ. ಆ ಪ್ಯಾರಾಫಿನ್ ಒಂದು ಗುಣ ಏನಂದ್ರೆ ಯಾವುದೇ ರೀತಿ ಇದು ಇದ್ರೂ ಅದು ಅದ್ರೊಳಗೆ ಎಣ್ಣೆ ಒಳಗೆ ಬೆರೀತೆ ಅಂದ್ರೆ ಗೊತ್ತಾಗಲ್ಲ, ಅದಕ್ಕೆ ರುಚಿ ಇರಲ್ಲ. ಹಿಂಗಾಗಿ ಅದ್ರದ್ದು ಏನು ಅನ್ಸದೇ ಇಲ್ಲ ಅದನ್ನ ತಗೊಂಡವ್ರಿಗೆ. ಅದರಿಂದ ನಮ್ಮ ಆರೋಗ್ಯ ಕೆಟ್ಟ ಹೋಗುತ್ತೆ. BP, ಶುಗರು, ಅಥವಾ ಇವತ್ತು ಹಾರ್ಟ್ ಅಟ್ಯಾಕು, ಈ ಪರ್ಸಿ ಹೊಡೆಯೋದು, ಈ ಕ್ಯಾನ್ಸರ್, ಇವೆಲ್ಲ ಈ ಎಣ್ಣೆನೇ ಮೂಲ ಕಾರಣ. ಅಂದ್ರೆ ಇದು ಕೆಮಿಕಲ್ಲೇ ಮೂಲ ಕಾರಣ. ಇವಾಗ ನಾವೊಂದು ಈ ರಿಸರ್ಚ್ ಪೇಪರ್ ಇಂದ ತಿಳ್ಪಟ್ಟಿದ್ದು ಅಂದ್ರೆ ಈ 92ನೇ ಇಸ್ವಿಯಿಂದ ಜಾಸ್ತಿ ಇವಾಗ ನಾವು ಒಂದು ಗ್ರಾಫ್ ರೇಷಿಯೋ ನೋಡಿದಾಗ ನಮ್ಮ ಆರೋಗ್ಯದ ಅಂದ್ರೆ ಈ ಶುಗರ್ ಆಗಿರ್ಬೋದು, BP, ಹಾರ್ಟ್ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಮೊದ್ಲು ಜನಕ್ಕೆ ಅಷ್ಟೊಂದು ಜಾಸ್ತಿ ಇರ್ತಾ ಇರ್ಲಿಲ್ಲ, ಆದ್ರೆ ಈ 92ನೇ ಇಸ್ವಿಯಿಂದ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನ? ಅವಾಗ ವಿದೇಶದಿಂದ ಇದೇನ್ ಪ್ಯಾರಾಫಿನ್ ಎಣ್ಣೆ ಬಂತು, ಅದನ್ನ ಅದ್ರೊಳಗೆ ಮಿಕ್ಸ್ ಮಾಡಕ್ ಕೊಡಕತ್ರು, ರೇಟ್ ಕಡಿಮೆ ಆಯ್ತು. 110 ರೂಪಾಯಿ 120 ರೂಪಾಯಿ ಎಣ್ಣೆ ಸಿಗ್ತಾ ಇತ್ತು. ಅವತ್ತಿನ ಕಾಲದಲ್ಲಿ 60-65 ರೂಪಾಯಿ ಎಣ್ಣೆ ಸಿಗ್ತಾ ಇರೋದು. ಅವತ್ತಿನ ಟೈಮ್ ನಲ್ಲಿ ಗಾಣದ ಎಣ್ಣೆ 150 ಮೇಲೆ ಇತ್ತು. ಅವಾಗ 60 ಅಂದ್ರೆ ಅದ್ರ 4 ಪಟ್ಟು ರೇಟ್ ಜಾಸ್ತಿ ಇರುತ್ತೆ. ಇದು ಜನರಿಗೆ ಅದು ಕಡಿಮೆ ಆಗ್ತಂತ ಇದು ಕಡಿಮೆ ಸಿಗುತ್ತಲ್ಲ ಎಣ್ಣೆ. ಸ್ಟಾರ್ಟಿಂಗ್ ಅದು ಜನರಿಗೆ ಯಾರಿಗೂ ಅರ್ಥ ಆಗ್ಲಿಲ್ಲ. ಆಟೋಮೆಟಿಕ್ಲಿ ಏನಾಯ್ತು ಅಂದ್ರೆ ಎಣ್ಣೆ ತಗೊಳ್ಳೋದು ಕಡಿಮೆ ಆಗುತ್ತೆ, ಪ್ರೊಡಕ್ಷನ್ ಕಡಿಮೆ ಆಯ್ತು ಅಂದ್ರೆ ಅವ್ರಿಗೆ ಲಾಭ ಇಲ್ದಂಗ ಆಯ್ತು. ಗಾಣಗಳನ್ನ ಮುಚ್ಚಿದ್ರು. ಪಾರಂಪರಿಕವಾಗಿ ಈ ರೀತಿ ಎಣ್ಣೆ ತಯಾರಿ ಮಾಡೋದ ಘಟಕಗಳನ್ನ ಮುಚ್ಚಿದ್ರು. ಅವ್ರು ಏನ್ ಮಾಡ್ತಾ ಇದಾರ, ಅವ್ರು ವ್ಯಾಪಾರಸ್ಥರು ಏನ್ ಮಾಡ್ತಾ ಇದಾರ ಅಂತಂದ್ರೆ ಈಗ ಅವ್ರ ಎಣ್ಣೆಯನ್ನ ಅಂದ್ರೆ ಗಾಣದವ್ರೆ ಎಣ್ಣೆಯನ್ನ ತರಿಸ್ಕೊಂಡು ಅವ್ರ ಎಣ್ಣೆಯನ್ನ ಕೊಡ್ತಾ ಇದ್ದಾರೆ, ಗಾಣಗಳನ್ನ ಮುಚ್ಚಿಬಿಟ್ಟು. ಆದ್ರೆ ಈಗ ಪರಿಣಾಮಗಳು ಈಗ ಅದ್ರ ಅರ್ಥ ಆಗ್ತಾ ಇದಾವೆ. ಅಂದ್ರೆ ನಾವು ಸುಮಾರು 35-40 ವರ್ಷ ಆಯ್ತು ಈ ಎಣ್ಣೆ ತಿನ್ನಕತ್ತೀವಿ. ಅದು ಈ ಅಂಗಡಿಯಲ್ಲಿ ಪ್ಯಾರಾಫಿನ್ ಮಿಕ್ಸ್ ಇದ್ದದ್ದು 30-40 ವರ್ಷ ಆಯ್ತು. ಇವಾಗ ಅವ್ರ ಆರೋಗ್ಯ ಹಾಳಾಗ್ತಾ ಇದೆ. ಇವತ್ತದ್ರ ಪರಿಣಾಮ ಗೊತ್ತಾಗ್ತಾ ಇದೆ. ಮತ್ತೆ ಜನ ಇದಕ್ಕೆ ಹೊಳಿ ಬರ್ತಾ ಇದ್ದಾರೆ. ಇದು ಬೆಟರ್. ಈಗ ನಾವು ಈಗ ಇದನ್ನ ಎಣ್ಣೆಗಳನ್ನ ಉಪಯೋಗ ಮಾಡೋಕ್ಕಿಂತ ಪೂರ್ವದಲ್ಲಿ ನಮ್ಮಲ್ಲಿ ಇರೋಂತ ಒಂದು ಕೆಟ್ಟ ಗುಣ ಏನು ಅಂದ್ರೆ ಯಾವ್ದು ಕಡಿಮೆ ಇರುತ್ತೆ ಅದೇ ಬೆಸ್ಟ್ ಅಂತ ಅಲ್ಲಿಗೆ ಹೋಗ್ತದೆ. ಇದೇ ಮಿಸ್ಟೇಕ್. ಇವಾಗ ಇಲ್ಲಿ ಮಧ್ಯದಲ್ಲಿ ಎಲ್ಲ ಕಾಣ್ತಾ ಇರೋದು ಎಣ್ಣೆ ಅಲ್ವಾ ಸರ್? ಎಣ್ಣೆ ಆಯ್ತು. ಇದ್ರೊಳಗೆ ನೀರ್ ಮಿಕ್ಸ್ ಇರುತ್ತೆ. ನಾವು ನೀರ್ ಹಾಕ್ತಿವಿ. ಎಷ್ಟು ನೀರ್ ಹಾಕ್ತೀರಾ? 1 kg 50 ml ನಂಗೆ ನೀರ್ ಹಾಕ್ತಿವಿ. 1 kg 50 ml. 16 kg ಹಾಕಿದೀವಿ. ಸುಮಾರು 800 ml ನೀರ್ ಹಾಕ್ತಿವಿ. ನೀರ್ ಹಾಕಿದ್ರೆ ಯಾಕೆ ನೀರ್ ಹಾಕ್ಬೇಕು ಅಂದ್ರೆ ಬರೀ ಕಾಳುಗಳನ್ನ ಹಾಕಿದ್ರೆ ಪುಡಿ ಆಗುತ್ತೆ. ಯಾಕಂದ್ರೆ ಒಣಗಿರ್ತಾವ, ಪುಡಿ ಆಗುತ್ತೆ. ನೀ ಎಣ್ಣೆ ಬಿಡ್ಬೇಕು ಅಂದ್ರೆ ನೀರ್ ಹಾಕ್ಬೇಕು. ನೀರ್ ಹಾಕಿದ ನಂತರ ಈ ರೀತಿ ಎಣ್ಣೆ ಬರುತ್ತೆ. ಇದು ಎಣ್ಣೆ ಬಂದು ನಾವು ಹಿಂಗೆ ಕೊಟ್ವಿ ಅಂದ್ರೆ ಎಣ್ಣೆ ಬೇಗ ಕೆಡುತ್ತೆ. ಅದಕ್ಕೇನ್ ಮಾಡ್ತೀವಿ ಅಂತಂದ್ರೆ ಕೆಲವೊಬ್ರು ನಮ್ಮ ಗಾಣಿಗರು ಮೊದ್ಲಿಗೆ ಕಾಯಿಸ್ತಾ ಇದ್ರು, ಕುದಿಸ್ತಾ ಇದ್ರು. ಕಾಯಿಸೋದಷ್ಟೆಲ್ಲ ಕುದಿಸ್ತಾ ಇದ್ರು. ಕುದಿಸಿ ಅವತ್ತೇ ಎಣ್ಣೆ ಕೊಡ್ತಾ ಇದ್ರು. ನಾವು ಒಂದು ಬಿಸಿಲಲ್ಲಿ ಇಡ್ತೀವಿ. ಎಣ್ಣೆ ತೆಗೆದಾದ ನಂತರ 2 ದಿನ ಬಿಸಿಲಲ್ಲಿ ಇಡ್ತೀವಿ. ಇವಾಗ ಈ ಎಣ್ಣೆ ತಯಾರಿಯಾಗಿ ಇಲ್ಲೊಂದು ಎಣ್ಣೆ ಬಂದಾದ್ಮೇಲೆ ಅದನ್ನ ಹಂಗೆ ಯೂಸ್ ಮಾಡ್ಬೋದಾ? ಅದೇ ದಿನ ಯೂಸ್ ಮಾಡ್ಬೋದಾ? ಇಲ್ಲ, ಇದು ಕೋಲ್ಡ್ ಪ್ರೆಸ್ಡ್ ಆಗಿರೋದ್ರಿಂದ ಯೂಸ್ ಮಾಡಕ್ ಬರಲ್ಲ. ಯಾಕಂದ್ರೆ ನೀರಿನ ಅಂಶ ಇರುತ್ತೆ. ನೀರಿನ ಅಂಶ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತೀವಿ, ನಾವು ಬಿಸ್ಲಾಗಿ ಇಡ್ತೀವಿ. ಬಿಸ್ಲಾಗಿ 2 ದಿನ ಇಡ್ತೀವಿ. ಅದು ನೀರು ಓಟು ವ್ಯಾಪರೇಟ್ ಆಗಿ ಹೋಗ್ಬೇಕು. ಕಾಯಿಸೋದಕ್ಕಿಂತ ಕುದಿಸೋದಕ್ಕಿಂತ ಇದು ಬೆಸ್ಟ್. ಕಾಯಿಸಿದ್ರೆ ಅದ್ರೊಳಗಿರೋ ಪೋಷಕಾಂಶ ಸುಟ್ಟೋಗ್ತವೆ. ಅದು ಕಾಸೋದ್ ಬೇಡ ಅಂದ್ರೆ ಬೀನ್. ಈ ಇನ್ನೊಂದು ಬೆನಿಫಿಟ್ ಇದೆ, ಬಿಸಿಲಿನಿಂದ B12 ಅಂತ ಒಂದು ವಿಟಮಿನ್ ಸಿಗುತ್ತೆ. ಅದು ಸಹಿತ ಆರೋಗ್ಯದಿಂದ B12 ಸಿಗುತ್ತೆ. ಆರೋಗ್ಯಕ್ಕಂತೂ ಬಹಳ ಉತ್ತಮ. ಇದ್ರೊಳಗನೆ ನಾವು ಮೋಸ ಮಾಡ್ಬೇಕು ಅಂತಾನೆ ಮಾಡಿದ್ವಿ ಅಂದ್ರೆ ಕೆಟ್ಟ ಕಾಳುಗಳನ್ನ ಹಾಕ್ಬೋದು. ಈ ಹುಳಗಳು ಹತ್ತಿದ್ದ ಕಾಳುಗಳು ಅವು ಇವತ್ತಿನ ಅರ್ಧ ರೇಟಿಗೆ ಸಿಗ್ತವೆ. ಇವತ್ತಿನ ಕಾಲ 120 ಇದೆ ರೇಟು. ಅವು 50-60 ರೂಪಾಯಿದಲ್ಲಿ ಸಿಗ್ತವೆ. ಅಂದ್ರೆ ನಾವು ಎಣ್ಣೆಯನ್ನ ಈಗ ನಾವು 300 ಕೊಡ್ತಾ ಇದೀವಿ, 320 ಕೊಡ್ತಾ ಇದೀವಿ ಅಂತಂದಾಗ ಆ ಎಣ್ಣೆ ಸಿಗೋದು 100-150 ರೂಪಾಯಿದಲ್ಲಿ ಸಿಕ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ಲಾಭ ಇರೋದು ಅವನ್ಗೆ ಎಣ್ಣೆ ಒಳಗೆ ಕಾಳಿನ ರೇಟ್ ಕಡಿಮೆ ಆಗೋದ್ರಿಂದ ಲಾಭ ಆಗುತ್ತೆ. ಅವಾಗ ಅವೇನ್ ಮಾಡ್ತಾನೆ ಅಂದ್ರೆ ಈ ಕಾಂಪಿಟೇಷನ್ ಬಿದ್ದು 200, 210, 220, 240, 250 ಕೊಡ್ತಾನೆ. ಅವಾಗ ಕಾಳುಗಳನ್ನ ಕಡಿಮೆ ಕ್ವಾಲಿಟಿ ಹಾಕ್ತಾನ. ಎಣ್ಣೆ ಎಲ್ಲ ಸೇಮ್ ಬರುತ್ತೆ, ಬಟ್ ಬ್ಯಾಕ್ಟೀರಿಯಾ ಬೇಗ ಬೆಳೆಯುತ್ತೆ. ಯಾವ್ದು ಕೆಟ್ಟ ಕಾಳುಗಳನ್ನ. ಇದರಿಂದ ಈ ಎಣ್ಣೆನ ಗಾಣದ ಎಣ್ಣೆ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನ್ ಪರಿಣಾಮ ಇರೋದೆ? ಎಣ್ಣೆಗಳಲ್ಲಿ ಆ ಪ್ಯಾರಾಫಿನ್ ಅನ್ನೋದೊಂದು ಏನು ಕೆಮಿಕಲ್ ಇರುತ್ತೆ,
ಕೆಲವೊಬ್ರು ಇನ್ನೂ ಒಂದಿಷ್ಟು ಅದು ಬೇರೆ ಬೇರೆ ಕೆಮಿಕಲ್ಗಳನ್ನು ಹಾಕ್ತಾರೆ. ಅವು ಹಾಕೋದ್ರಿಂದ ಅವು ದೇಹದಲ್ಲಿ ಕರಗಲ್ಲ. ನಮ್ಮ ದೇಹದಲ್ಲಿ ಯಾವ್ದು ಕರಗದಲ್ಲ ಅದು ಸ್ಟಾಕ್ ಆಗಿ ಉಳಿಯುತ್ತೆ. ಆ ಸ್ಟಾಕ್ ಆಗಿ ಉಳಿಯುತ್ತೆ ಅಂದ್ರೆ ರೋಗಗಳಿಗೆ ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ಯಾವ್ದು ಕರಗುತ್ತೋ ಅದೇ ಯಾವುದೇ ವಸ್ತು ತಿನ್ನೋ ಪದಾರ್ಥ ಯಾವುದೇ ಕರಗಂತ ವಸ್ತು ಇದ್ರೆ ತಿನ್ರಿ ಅಂತ ಡೈಜೆಸ್ಟ್ ಆಗುತ್ತೆ ಅದನ್ನ ತಿನ್ಬೇಕು. ಯಾವ್ದು ಕರಗೋದಿಲ್ಲ ಅಥವಾ ಡೈಜೆಸ್ಟ್ ಆಗೋದಿಲ್ಲ ಅದನ್ನ ತಿನ್ಬೇಡ್ರಿ ಅಂತಾನೆ ಹೇಳ್ತಾರೆ. ಆ ಉದ್ದೇಶಕ್ಕೆ ಈ ಎಣ್ಣೆಯಿಂದ ಪರಿಣಾಮ ಏನಾಗ್ತದೆ, BP, ಶುಗರ್, ಮುಖ್ಯವಾಗಿ ಕ್ಯಾನ್ಸರ್, ನಂತರ ಈಗಿನ ವ್ಯಕ್ತಿಗಳು ಕೀಲು ನೋವು, ನಂತರ ಗ್ಯಾಸ್ಟ್ರಿಕ್, ಇನ್ನೊಂದು ಈ ಪಾರ್ಸಿ ಹೊಡೆಯೋದು ಅಂತ ಇದನ್ನ ಸ್ಟ್ರೋಕ್ ಆಗೋದು ಅಂತ ಹೇಳ್ತೀವಿ. ಅವೆಲ್ಲ ಈ ಎಣ್ಣೆ ಮತ್ತು ಈ ಕೆಮಿಕಲ್ ಮಿಕ್ಸ್ ಆಹಾರ ಇದರಿಂದ ಮುಖ್ಯವಾಗಿ ಎಣ್ಣೆ ಒಳಗನೆ ಇದು. ಇದನ್ನೆಲ್ಲ ತಡಿಬೇಕು ಅಂದ್ರೆ ನಾವು ಗಾಣದ ಎಣ್ಣೆನ ಯೂಸ್ ಮಾಡ್ತೀವಿ. ಗಾಣದ ಎಣ್ಣೆ ಯೂಸ್ ಮಾಡಿ ನಮ್ ಕಡೆನೆ ತಗೊಳ್ರಿ ಅಂತ ನಾನು ಎಲ್ಲಿಯೂ ಹೇಳೋದಿಲ್ಲ. ಮತ್ತೆ ಒಳ್ಳೆ ಕ್ವಾಲಿಟಿ ಕಾಳುಗಳನ್ನ ಹಾಕೊಂಡು ತಗೊಳ್ರಿ. ಇದರಿಂದ ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು. ನಾಳೆ ನಿಮ್ಮ ಆರೋಗ್ಯಕ್ಕೆ 10 ಪಟ್ಟು ದುಡ್ಡಿಟ್ಟು ಅದು ಪೂರ್ಣ ವಿರಾಮ ಇವಾಗಲೇ ಜಾಸ್ತಿ ರೇಟ್ ಆದ್ರೂ ಇಂತ ಎಣ್ಣೆನ ತಗೊಂಡು ಸೇವನೆ ಮಾಡೋದು ಒಳ್ಳೇದು. ಒಂದೇನು ಉಪಯೋಗ ಅಂತಂದ್ರೆ, ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ದೊರೆಯುವಂತ ಎಣ್ಣೆಯ ಅರ್ಧದಷ್ಟು ಈಗ ಒಂದು ಏನೋ ನಾವು ಒಗ್ಗರಣೆ ಹಾಕ್ತಾ ಇದ್ದೀವಿ, 2 ಚಮಚೆ ಒಗ್ಗರಣೆ ಹಾಕ್ತಾ ಇದೀವಿ ಅಂದ್ರೆ ಇದು ಒಂದೇ ಚಮಚೆ ಹಾಕ್ತಿವಿ. ತುಪ್ಪದ ಗುಣ ಇದು ಹರಡ್ಕೊಳ್ಳುತ್ತೆ. ಬಹಳ ಬೆಸ್ಟ್ ಎಣ್ಣೆ ಗಾಣದ ಎಣ್ಣೆ. ಅಂದ್ರಲ್ಲಿ 2 ಲೀಟರ್ ನಾವು ಬಳಸ್ತಾ ಇದ್ವಿ ಅಂದ್ರೆ 1 ಲೀಟರ್ ಬಳಸ್ತೀವಿ. ನೀವು ಯಾವ್ಯಾವ್ದು ಕಾಳುಗಳನ್ನ ಹಾಕಿ ಎಣ್ಣೆ ತಯಾರಿ ಮಾಡ್ತೀರಾ? ನಾವು ಶೇಂಗಾ ಕಾಳುಗಳನ್ನ ಹಾಕ್ತಿವಿ. ಶೇಂಗಾ ಸಿಪ್ಪಿ ಸಹಿತ ಹಾಕ್ತೀವಿ. ಯಾಕಂದ್ರೆ ಅದರಲ್ಲಿ ಗೊಬ್ಬರದ ಅಂಶ ಸೇರುತ್ತೆ. ಗೊಬ್ಬರದ ಅಂಶ ಇರುತ್ತೆ. ಅದು ಕೆಮಿಕಲ್. ಅದ್ರ ಸಂಬಂಧ ನಾವು ಅದನ್ನ ಹಾಕಲ್ಲ. ನಂತರ ಸೂರ್ಯಕಾಂತಿ, ಸಿಪ್ಪೆ ರಹಿತ ಸೂರ್ಯಕಾಂತಿ ಅದು ಯಾಕಂದ್ರೆ ಅದು ಸಿಪ್ಪೆಯಲ್ಲಿ ಸಹಿತ ಕೆಮಿಕಲ್ ಇರುತ್ತೆ. ಅಂದ್ರೆ ಎಣ್ಣೆ ಹೊಡೆದಿರ್ತಾರೆ ಹೊಲದಲ್ಲಿ ಹುಳು ಸಂಬಂಧ. ಅದು ಹಂಗೆ ಹಾಕಿದ್ವಿ ಅಂತಂದ್ರೆ ಅದು ಕೆಮಿಕಲ್. ಅದು ಈ ಪ್ಯಾರಾಫಿನ್ಗಿಂತ ಡೇಂಜರ್. ಅದೇ ರೀತಿ ಕುಸುಬಿಗೂ ಸಹಿತ ಬ್ಯಾಳಿ ಅಂತ ಹಾಕ್ತಿವಿ. ಅಂದ್ರೆ ಒಳಗಡೆ ಕಾಳುಗಳನ್ನ ಹಾಕ್ತಿವಿ. ಹಾಕಿ ಎಣ್ಣೆ ತೆಗಿತೀವಿ. ಕೊಬ್ಬರಿಯನ್ನ ಸಲ್ಫರ್ ರಹಿತ ಕೊಬ್ಬರಿ ಅಂದ್ರೆ ಸಲ್ಫರ್ ಹಾಕಿದ್ರೆ ಅದೇನಾಗುತ್ತೆ ಅಂದ್ರೆ ಸಿಪ್ಪೆ, ಅದು ಕೊಬ್ಬರಿ ಮೇಲಿನ ಸಿಪ್ಪೆ, ಕೊಬ್ಬರಿ ಸಿಪ್ಪೆ ಕರ್ರಗಿರುತ್ತೆ. ಕರ್ರಗಿದ್ದು ಮಿಂಚುತ್ತಾ ಇರುತ್ತೆ. ಅದು ಸಲ್ಫರ್ ಇರ್ತದೆ. ಆ ಸಲ್ಫರು ಸಾಮಾನ್ಯವಾಗಿ ಅದು ಸಲ್ಫರ್ ಅಂದ್ರೆ ಗಂಧಕ. ಸಾಮಾನ್ಯವಾಗಿ ಗಾಳಿಗೆ ಇತ್ತು ಅಂದ್ರೆ ಉರಿದ್ ಬಿಡುತ್ತೆ. ಈಗ ಆ ಸಲ್ಫರ್ ನಮ್ ದೇಹದೊಳಗೆ ಹೋಗುತ್ತೆ ಅಂದ್ರೆ ನಮ್ಮ ಹೊಟ್ಟೆಗೆ ಆಕ್ಸಿಜನ್ ತಗೊಂಡಿರ್ತಾವಲ್ಲ ಅದು ಎಷ್ಟು ಕೆಡುತ್ತೆ. ಅದ್ರ ಸಂಬಂಧ ಸಲ್ಫರ್ ರಹಿತ ಕೊಬ್ಬರಿಯನ್ನ ಹಾಕ್ಬೇಕು. ಸಲ್ಫರ್ ಕೊಬ್ಬರಿಯಲ್ಲಿ ಒಂದು 3-4 ಟೈಪ್ ಅದು ಸಿಗುತ್ತೆ. ಅದು ಅಂಗಡಿಗಳಲ್ಲಿ ಸಿಗಂತ ಕೊಬ್ಬರಿಯಲ್ಲಿ ಸಲ್ಫರ್ ಮಿಕ್ಸ್ ಇರುತ್ತೆ. ಇದು ಪ್ಯೂರ್ ಸಲ್ಫರ್ ರಹಿತ ಕೊಬ್ಬರಿಯನ್ನ ಹಾಕ್ಬೇಕು. ಅಂದ್ರೆ ಮಾತ್ರ ಆರೋಗ್ಯಕ್ಕೆ ಒಳ್ಳೇದು. ಧನ್ಯವಾದ ಸರ್. ನೀವು ತುಂಬಾ ಒಳ್ಳೆಯ ಉಪಯುಕ್ತ ಇರತಕ್ಕಂತ ಮಾಹಿತಿಗಳನ್ನ ನಮ್ ಸರ್ ಕೊಟ್ಟಿದ್ದಾರೆ ಇವತ್ತು. ಎಲ್ರು ನೀವು ಈ ತರದ ಎಣ್ಣೆಗಳನ್ನ ಅಂದ್ರೆ ಗಾಣದ ಎಣ್ಣೆಗಳನ್ನ ತಿಂದು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಸರ್ವೇ ಸಂತು ನಿರಾಮಯ.